ಗೈಸ್ ಎಲ್ಲರಿಗೂ ಎಸ್ ಬಿ ಅಕಾಡೆಮಿಗೆ ಸ್ವಾಗತ. ನೋಡ್ಬೋದು ಗೈಸ್, ನಿಮ್ದೇನು ಸೆಕೆಂಡ್ ಲಿಸ್ಟ್ ಬಂದಿದೆ ಈಗ ಆಲ್ರೆಡಿಗೆ. ನಿಮಗೆಲ್ಲ ಗೊತ್ತಾಗಿದೆ ಎಷ್ಟಾಗಿದೆ ನಿಮ್ಮ ಸ್ಕೋರು ಅಂತೇಳಿ, ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಾ ಅಂತೇಳಿ ಕಮೆಂಟ್ ಬಾಕ್ಸ್ನ ತಿಳಿಸಿ. ಐ ಆಮ್ ಸೆಲೆಕ್ಟೆಡ್ ಅಂತೇಳಿ ಕಮೆಂಟ್ ಬಾಕ್ಸ್ನ ತಿಳಿಸಿ. ನೋಡ್ಕೋಬೋದು ಗೈಸ್, ಯಾರೆಲ್ಲ ಸೆಲೆಕ್ಟ್ ಆಗಿರ್ತೀರಾ ಫೈನಲ್ ಆಗಿ ನಿಮ್ಮದು ಸೆಲೆಕ್ಷನ್ ಲಿಸ್ಟ್, ಫೈನಲ್ ಮೆರಿಟ್ ಲಿಸ್ಟ್ ಅನ್ನುವಂಥದ್ದು ಈಗ ಬಿಟ್ಟಿರ್ತಾರೆ. ನೆಕ್ಸ್ಟ್ ಥರ್ಡ್ ಮೆರಿಟ್ ಲಿಸ್ಟ್ ಯಾವಾಗ ಬರ್ತದೆ ಅಂತೇಳಿ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ, ಯಾರು ಸ್ಕಿಪ್ ಮಾಡಿದೆ ನೋಡಿ. ಅದಕ್ಕೂ ಮುಂಚೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ, ಇಷ್ಟ ಆದರೆ ಲೈಕ್ ಮಾಡಿ. ನಾವು ಹೇಳಿದ್ದೀವಿ ಒಂದು ಎಕ್ಸ್ಪೆಕ್ಟೆಡ್ ಡೇಟ್ ಏಪ್ರಿಲ್ 7ರಿಂದ ಏಪ್ರಿಲ್ 15ರವರೆಗೂ ಬರ್ತದೆ ನಿಮ್ಮದು ಸೆಕೆಂಡ್ ಲಿಸ್ಟ್ ಅಂತೇಳಿ. ಅದು ಹಾಗೆ ಬಂತು. ಇವಾಗ ಒಂದು ಎಕ್ಸ್ಪೆಕ್ಟೆಡ್ ಡೇಟನ್ನು ಹೇಳ್ತೀವಿ ನಿಮಗೆ, ವೇಟ್ ಮಾಡಿ ಹೇಳ್ತೀವಿ ನಿಮಗೆ. ಇದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ. ಸೆಕೆಂಡ್ ಲಿಸ್ಟು ಕಟ್ ಆಫ್ ಲಿಸ್ಟ್ ಬಗ್ಗೆ ಮಾತಾಡೋಣ, ಮತ್ತು ಥರ್ಡ್ ಲಿಸ್ಟ್ ಕಟ್ ಆಫ್ ಲಿಸ್ಟ್ ಎಲ್ಲಿವರೆಗೂ ನಿಲ್ತದೆ, ಸೇಫ್ ಸ್ಕೋರ್ ಏನು ಎಲ್ಲವನ್ನು ಮಾತಾಡೋಣ. ನೋಡ್ಬೋದು 96% ಆಗಿದೆ, 98 ಆಗಿದೆ, 97 ಆಗಿದೆ. ಅತಿ ಕಡಿಮೆ ಅಂತಂದ್ರೆ 96.96 ನೋಡ್ಬೋದು. 96 ಇದ್ದವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಅದು ಬಿಟ್ಟರೆ ಯಾರೂ ಕಾಣ್ತಾ ಇಲ್ಲ ನಿಮಗೆ. ನೋಡ್ಬೋದು ಇಲ್ಲಿ 500 ಟೋಟಲಾಗಿ 500 ಕ್ಯಾಂಡಿಡೇಟ್ಸ್ ಇದ್ದಾರೆ. ತೋರಿಸ್ಬಿಡ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ನೋಡ್ಬೋದು 520 ಕ್ಯಾಂಡಿಡೇಟ್ಸ್ ಇದ್ದಾರೆ. ಈ 520ರಲ್ಲಿ ನೋಡ್ಬೋದು 97%, 96.8 ಇದೇ ಕಡಿಮೆ. 96.8 ಇದೇ ಕಡಿಮೆ. 96 ಇದ್ದವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಕೆಲವೊಂದಿಷ್ಟು ಕಡೆ, ಕೆಲವೊಂದು ಡಿವಿಷನ್ ಕಡೆ 97 ಅಲ್ಲ 98 ಇದ್ದರೂ ಕೂಡ ಸೆಲೆಕ್ಟ್ ಆಗಿಲ್ಲ. ಅದು ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತಂದರೆ ಅವರು ಆಯ್ಕೆ ಮಾಡಿರ್ತಕ್ಕಂಥ ಡಿವಿಷನ್ನು. ಸೊ ಅದಕ್ಕೆ ಅಪ್ಲಿಕೇಶನ್ ಹಾಕುವಾಗ ಥಿಂಕ್ ಮಾಡಬೇಕು, ಹೋದ ಸತಿ ಕಟ್ ಆಫ್ ಎಲ್ಲಿ ಕಮ್ಮಿ ನಿಂತಿತ್ತು, ನಾವೆಲ್ಲಿ ಅಪ್ಲೈ ಮಾಡಬೇಕು ಅನ್ನುವಂಥದ್ದು ನಿಮಗೆ ಕರೆಕ್ಟಾಗಿ ಗೊತ್ತಿದ್ದು ಅಪ್ಲೈ ಮಾಡಬೇಕಾಗಿತ್ತು. ಅಕಸ್ಮಾತ್ ನೀವೇನಾದರೂ ಒಂದು ರ್ಯಾಂಡಮ್ ಆಗಿ ಅಪ್ಲೈ ಮಾಡಿದರೆ ನಿಮ್ಮದು 98 ಆದರೂ ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ. ಸೊ ಡೋಂಟ್ ವರಿ, ಹೋಪನ್ನು ಕಳ್ಕೊಳಕ್ಕೆ ಹೋಗಬೇಡಿ. ನಿಮ್ಮದು ಕೂಡ ಜಾಬ್ ಆಗ್ತದೆ, ಬಟ್ ಥರ್ಡ್ ಲಿಸ್ಟು, ಫೋರ್ತ್ ಲಿಸ್ಟು, ಫಿಫ್ತ್ ಲಿಸ್ಟು ಈ ರೀತಿ ನೀವು ಚಾನ್ಸನ್ನು ತೊಗೋಬೇಕಾಗ್ತದೆ. ಓಕೆ, ನಿಮ್ಮದು 98, 96, 97 ಇದ್ದವರು ಕೂಡ ಸೆಕೆಂಡ್ ಲಿಸ್ಟಲ್ಲಿ ಬರ್ತೀರಾ. ಓಕೆ, ಸೆಕೆಂಡ್ ಲಿಸ್ಟಲ್ಲಿ ಬಂದಿಲ್ಲ, ಹಾಗಾಗಿ ಥರ್ಡ್ ಲಿಸ್ಟಲ್ಲಿ ಬರ್ತೀರಾ. ಈಗ ಥರ್ಡ್ ಲಿಸ್ಟಲ್ಲಿ ವೇಟ್ ಮಾಡಿ ಯಾವಾಗ ಬರ್ತದೆ ಅಂತಂದರೆ, ಥರ್ಡ್ ಲಿಸ್ಟು ನೋಡ್ಬೋದು. ನಿಮ್ಮ ಹಳೇದೆಲ್ಲ ನೋಡಿದಾಗ 28 ದಿನ, 30 ದಿನ, 28 ದಿನ ಗ್ಯಾಪ್ ಇದೆ. ಹಾಗಾಗಿ ಈ 28 ದಿನ 30 ದಿನ ನಿಮಗೆ ಗ್ಯಾಪ್ ಇಟ್ಕೊಂಡು ಹೇಳಿದರೆ ಎಷ್ಟಾಗ್ತದೆ ಅಂತಂದರೆ, ಹಳೆ ವರ್ಷದ ಕಟ್ ಆಫ್ ಇಟ್ಕೊಂಡು ಹೇಳಿದರೆ ನಿಮಗೆ ಮೇ 5ರಿಂದ ಮೇ 10ನೇ ತರಗತಿವರೆಗೂ, ಮೇ 5, ಮೇ 10 ಈ ಒಂದು ಡೇಟ್ ಒಳಗಡೆ ನಿಮ್ಮದು ಎಕ್ಸ್ಪೆಕ್ಟೆಡ್ ಡೇಟು ಥರ್ಡ್ ಲಿಸ್ಟು ಬರುವಂಥ ಚಾನ್ಸಸ್ ಇದೆ. ಓಕೆ, ಮೇ 5ರಿಂದ ಮೇ 10 ಇದನ್ನು ನೆನ್ಪಿಟ್ಕೊಳ್ಳಿ. ನಾವು ಹೇಳಿದ್ದು ಆಲ್ಮೋಸ್ಟ್ ಆಲ್ ಅದೇ ಡೇಟ್ ಹೆಚ್ಚು ಕಮ್ಮಿಯಲ್ಲಿ ಬಂದಿರ್ತದೆ. ಓಕೆ, ಇದು ಸೆಕೆಂಡ್ ಲಿಸ್ಟ್ ಯಾವಾಗ ಬರ್ತದೆ ಅಂತ ಹೇಳಿದ್ದೀವಿ, ಆ ಡೇಟಿಗೆ ಹೆಚ್ಚು ಕಮ್ಮಿ ಆಸ್ಪಾಸಿನಲ್ಲಿ ಕೂಡ ಬಂದಿದೆ. ಅದೇ ರೀತಿ ಇದನ್ನು ಕೂಡ ಹೇಳ್ತಾ ಇದ್ದೀವಿ, ಇದು ಬರ್ತದೆ. ಇದು ಸೇಫ್ ಸ್ಕೋರ್ ಕೂಡ ಹೇಳಿದ್ದೀವಿ ನಾವು, 96+ ಇದ್ದವ್ರದ್ದು ಆಗ್ತದೆ ಅಂತೇಳಿ. ಸೊ ಇವಾಗ ಒಂದು ಹೇಳೋಣ ಏನಂತಂದರೆ, ಆ ಸೇಫ್ ಸ್ಕೋರು ಥರ್ಡ್ ಲಿಸ್ಟು ಎಷ್ಟಿರ್ತದೆ ನೋಡಿ. 98 ಇದ್ದವರು ಕೂಡ ಸೆಲೆಕ್ಟ್ ಆಗ್ತೀರಾ. ಕೆಲವೊಂದು ಡಿವಿಷನಲ್ಲಿ ಆಗಿಲ್ಲ, ಬಟ್ ಥರ್ಡ್ ಲಿಸ್ಟಲ್ಲಿ ಸೆಲೆಕ್ಟ್ ಆಗ್ತೀರಾ. ಇವಾಗ ನಿಮ್ಮದು ಸೇಫ್ ಸ್ಕೋರ್ ಎಷ್ಟಿರಬೇಕು ಅಂತಂದರೆ, ಥರ್ಡ್ ಲಿಸ್ಟ್ಗೆ ಮಿನಿಮಮ್ ಇಲ್ಲಂತಂದರೂ 93+ ಆಗಿರಬೇಕು. 93+ ಆಗಿತ್ತಪ್ಪ ಅಂತಂದರೆ ನಿಮ್ಮದು ಸೆಲೆಕ್ಷನ್ ಆಗುವಂಥ ಪಾಸಿಬಿಲಿಟೀಸ್ ತುಂಬಾ ಇದೆ. ಅಕಸ್ಮಾತ್ ನಿಮ್ಮದು ಬೇರೆ ಬೇರೆ ಡಿವಿಷನಲ್ಲಿ ಹಾಕಿದರೆ, ಬಟ್ ಡೌಟು, ಏನು ಮಾಡಲಿಕ್ಕಾಗಲ್ಲ. ಥರ್ಡ್ ಲಿಸ್ಟಲ್ಲಿ ಬರದೇ ಇರ್ಬೋದು, ಇಲ್ಲಾಂದರೆ ಫೋರ್ತಲ್ಲಿ ಬರದೇನೂ ಇರ್ಬೋದು. ನೋಡೋಣ, ಒಂದು ಮೆಸೇಜ್ ಮಾಡಿ ನನಗೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಆ್ಯಂಡ್ ಟೆಲಿಗ್ರಾಮ್ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿ ಬಂದುಬಿಟ್ಟು ಜಾಯ್ನ್ ಆಗಿ ಮೆಸೇಜ್ ಮಾಡ್ಬೋದು. ಇಲ್ಲ ಕೆಳಗಡೆ ಒಂದು ಕಮೆಂಟ್ ಬಾಕ್ಸ್ ಅಂತ ಇರ್ತದೆ, ಅಲ್ಲಿ ನಿಮ್ಮ ಡಿವಿಷನ್ ಯಾವುದು ಅಂತೇಳಿ ಕಮೆಂಟ್ ಮಾಡಿ, ಮತ್ತು ನಿಮ್ಮ ಸ್ಕೋರ್ ಎಷ್ಟಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ಅದ್ರ ಮೇಲೆ ನಾನು ನಿಮಗೆ ಕರೆಕ್ಟಾಗಿ ಗೈಡೆನ್ಸ್ ಆಗಿ ಹೇಳೋಕ್ಕೆ ಸಾಧ್ಯವಾಗುತ್ತೆ. ಓಕೆ, ಹೇಳಿದ್ದೀನಿ ನಿಮಗೆ ಈ ಥರ್ಡ್ ಲಿಸ್ಟಲ್ಲಿ ಕಟ್ ಆಫ್ ಸೇಫ್ ಎಷ್ಟು ಮತ್ತು ಯಾವಾಗ ಬರ್ತದೆ ಎಕ್ಸ್ಪೆಕ್ಟೆಡ್ ಎಲ್ಲವನ್ನೂ ಹೇಳಿದ್ದೀನಿ. ವಿಡಿಯೋ ಎಷ್ಟಾಗಿದ್ದರೆ ಒಂದು ಲೈಕ್ ಮಾಡಿ, ಕೆಳಗಡೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಆ್ಯಂಡ್ ವಾಟ್ಸಪ್. ಆ ಲಿಸ್ಟ್ ಏನಾದ್ರು ಬಿಟ್ಟಿದ್ರೆ ನಿಮಗೆ ಪಟ್ ಅಂತ ಅಲ್ಲಿ ಹಾಕಿರ್ತೀನಿ. ಓಕೆ, ಥ್ಯಾಂಕ್ ಯು.